ಇದೇನಾದ್ರೂ ಫುಲ್ ಡೇ ಲಾಗ್ ನೋಡಿದ್ರೆ ನಿಜವಾಗ್ಲೂ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿದೆ ಈ ಲಾಗ್ ಬಂದು. ಇನ್ನು ಕಂಟಿನ್ಯೂಸ್ ಆಗಿ 1.5 ಡೇ ಮನೆ ಪೂರ್ತಿ ಕ್ಲೀನಿಂಗ್ ಮಾಡಿದಾದ್ಮೇಲೆ ನಾವು ಫ್ರೆಶ್ ಅಪ್ ಆಗಿ ಶೂಟ್ ಮುಗಿಸ್ಕೊಂಡ್ಬಂದು ಮಧ್ಯಾಹ್ನದ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದೆ. ಜಯಂತ್ ಅವರು ಕ್ಯಾರೆಟ್ ಹಲ್ವಾ ಮಾಡಿದ್ರು, ಅದನ್ನ ತಿಂದು ಮಕ್ಕಳು ಹೇಗಂದ್ರು ನೀವೇ ನೋಡಿದ್ರಲ್ಲ. ಇನ್ನು ಡೇ ಎಂಡ್ ಆಗುವಾಗ ನಾಳೆ ಬೆಳಗ್ಗೆಗೆ ದೋಸೆ ಇಟ್ಟು ರೆಡಿ ಮಾಡ್ಬೇಕಿತ್ತು, ರೆಡಿ ಮಾಡ್ತಾ ಇದೀನಿ. ನೀವೆಲ್ಲ ಕೇಳ್ತಾ ಇದ್ರಿ ಚಿಟ್ಟಿ ಜೊತೆ ಟೈಮ್ ಹೆಂಗ್ ಸ್ಪೆಂಡ್ ಮಾಡ್ತೀರಿ, ಅವ್ನಿಗೆ ಯಾವ ತರ ಇಂಪಾರ್ಟೆನ್ಸ್ ಕೊಡ್ತೀರಿ, ಪ್ರೀತಿ ಹೇಗಿರುತ್ತೆ ನಿಮ್ದು ಅಂತೆಲ್ಲ ಕೇಳಿ ಅಂಡ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದೀನಿ. ಒಂದ್ಸರಿ ಲಾಗ್ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಡೇ ಸ್ಟಾರ್ಟ್ ಮಾಡ್ತಾ ಇದೀನಿ. ಸುಮಾರು ಕತೆಗಳನ್ನ ಹಂಚ್ಕೊಂಡಿದೀನಿ ಈ ಲಾಗ್ ಅಲ್ಲಿ. ಸಖತ್ ಚೆನ್ನಾಗಿದೆ, ಫನ್ ಕೂಡ ಇದೆ. ಫುಲ್ ಡೇ ಬಂದು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ, ಲಿಂಕ್ ಇನ್ ಬಯೋ. ಅಂಡ್ ಮಾರ್ನಿಂಗ್ ತಿಂಡಿ ರೆಡಿ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ಸೊ ದೆನ್ ನಾನು ಶೂಟ್ ಇತ್ತು ಅಂತ ಹೇಳಿ ರೆಡಿ ಆಗ್ತಾ ಇದೀನಿ. ಫಸ್ಟ್ ಟೈಮ್ ಗೊತ್ತಾ ಪೀಲ್ ಆಫ್ ಮಾಸ್ಕ್ ಈ ಲೆವೆಲ್ ಪೇನ್ ಆಗಿದ್ದು, ಬೇಡಪ್ಪ ಬೇಡ ಅಂತ ಅನಿಸ್ಬಿಡ್ತು, ಅಷ್ಟೊಂದು ಪೇನ್ ಆಗ್ಬಿಡ್ತೀವಿ ಸರಿ. ಅಂಡ್ ಇನ್ನೇನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇದೀನಿ. ಇವತ್ತು ಇದು ನನ್ನ ಮೋಸ್ಟ್ ಫೇವರೇಟೆಡ್ ಸ್ಯಾರಿ. ಈ ಸ್ಯಾರಿ ಅಂದ್ರೆ ನಂಗೆ ತುಂಬಾ ಇಷ್ಟ, ಹಾಗಾಗಿ ಇದನ್ನ ಉಟ್ಕೋಬೇಕು ಅನ್ನಿಸ್ತು, ಯಾಕೋ ಉಟ್ಕೊಂಡು ರೆಡಿ ಆಗಿದ್ದೀನಿ. ಹೂ ಕೂಡ ಮುಟ್ಕೋಬೇಕು ಅನ್ನಿಸ್ತು, ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಮಿಂಚು ಕೂಡ ಒಂದು ರೋಸ್ ಇಟ್ಟಿದ್ದೆ, ಅವಳು ಯಾಕೋ ಕಿತ್ ಬಿಸಾಕಿದ್ಲು. ಇನ್ನು ಶೂಟ್ ಎಲ್ಲ ಮುಗಿಸ್ಕೊಂಡ್ಬಂದು ಈವ್ನಿಂಗ್ ಮೇಲೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿ ಯಾಕೋ ಚಿಕನ್ ತಿನ್ಬೇಕು ಅನಿಸಿತ್ತು ಅಂತ ಹೇಳಿ ಚಿಕನ್ ಗ್ರೇವಿ ಮಾಡ್ಕೊಂಡೆ. ಈ ಗ್ರೇವಿ ಅಂತೂ ಅಲ್ಟಿಮೇಟ್ ಇದೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ. ಇದು ನಮ್ಮ ಅಪ್ಪ ಕಲ್ಸ್ಕೊಟ್ರಂತ ರೆಸಿಪಿ, ಮಸ್ತ್ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿದ್ರೆ ನೀವು ಕೂಡ ಖಂಡಿತ ಫಿದಾಗ್ತೀರಿ. ಹಾಗೆ ಇದ್ರ ಜೊತೆಲಿ ಹೆಂಗ್ ಗೊತ್ತಾ, ದೋಸೆ ಸಖತ್ ಕಾಂಬಿನೇಷನ್ ಇದು. ಸೊ ನಾನು ಕಲಿತೀನಮ್ಮ ಅಂತ ಹೇಳಿ ಚಿಟ್ಟಿ ಕಲಿತಾ ಇದ್ದಾನೆ ದೋಸೆ ಹಾಕೋದನ್ನ, ಹಾಗೆ ನಾನು ಅವನ ಜೊತೆ ಡ್ಯಾನ್ಸ್ ಕಲಿತಾ ಇದ್ದೀನಿ. ಇದಿಷ್ಟು ಕತೆ.